ಚಿಕ್ಕಬಳ್ಳಾಪುರದಲ್ಲಿ ಕಸ ಅಭಿಯಾನ ಶುರುವಾಗಿದೆ. ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಕಸ ಸುರಿಯುವವರಿಗೆ ದಂಡ ಬಿದ್ದಿದೆ. ರಸ್ತೆಗೆ ಸುರಿದ ಕಸವನ್ನ ತಂದು ಅಂಗಡಿ ಮುಂದೆ ಸುರಿದಿದ್ದಾರೆ ಸಿಬ್ಬಂದಿಗಳು. ನೋಡಿ, ಪ್ರತಿದಿನ ಮನೆ ಮುಂದೆ ವಾಹನ ಬರುತ್ತೆ, ಆಟೋ ಬರುತ್ತೆ, ಆದರೆ ಕಸ ಹಾಕಲ್ಲ. ಕೆಲವ್ರಿಗೂ ಇದೊಂದು ಕೆಟ್ಟ ಚಾಳಿ. ಇದು ಕಸ ಎಲ್ಲ ತಗೊಂಡೋಗಿ ರೋಡಿಗೆ ಎಸಿತಾರೆ ಅಥವಾ ಬೇರೆಯವ್ರ ಮನೆ ಮುಂದೆ ಎಸ್ದು ಹೋಗ್ತಾರೆ, ಗಾಡೀಲಿ ಇಟ್ಕೊಂಡು ಬರ್ತಾರೆ, ಒಂದು ರೀತಿ ಕಳ್ಳರ ರೀತಿ ಎಸಿತಾ ಇರ್ತಾರೆ. ಈಗ ಚಿಕ್ಕಬಳ್ಳಾಪುರದಲ್ಲಿ ಕಸ ಅಭಿಯಾನ ಶುರುವಾಗಿದೆ. ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಕಸ ಸುರಿಯುವವರಿಗೆ ದಂಡ ಬೀಳ್ತಾ ಇದೆ. ರಸ್ತೆಗೆ ಸುರಿದ ಕಸವನ್ನ ತಂದು ಅಂಗಡಿ ಮುಂದೆ ಸುರಿತಾ ಇದ್ದಾರೆ ಸಿಬ್ಬಂದಿಗಳು. ಪ್ರತಿನಿತ್ಯ ವಾಹನ ಬರುತ್ತೆ, ಕಸ ಯಾಕೆ ರಸ್ತೆಗೆ ಸುರಿದಿದ್ದೀರಾ ಅಂತ ಪ್ರಶ್ನೆ ಕೇಳಲಾಗಿದೆ. ಅಂಗಡಿ ಮಾಲೀಕನಿಗೆ ನಗರಸಭೆ ಸಿಬ್ಬಂದಿಗಳು ವಾರ್ನಿಂಗ್ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇತ್ತೀಚೆಗಷ್ಟೇ ಒಬ್ಬ ಯುವಕನ ಬೈಕನ್ನು ಕೂಡ ಸೀಸ್ ಮಾಡುವಂಥ ಕೆಲಸ ಆಗಿತ್ತು. ಆತ ಬೈಕ್ನಲ್ಲಿ ಬಂದು ರಸ್ತೆಯಲ್ಲಿ ಕಸ ಎಸ್ದು ಹೋಗಿದ್ದ. ಹಾಗಾಗಿ ಆತನಿಗೆ ಫೈನ್ ಕಟ್ಟಿ ಅಂತ ಹೇಳಿ ಫೈನ್ ಹಾಕಿದರು. ಆತ ದಂಡ ಪಾವತಿ ಮಾಡಿರಲಿಲ್ಲ. ಹೀಗಾಗಿ ಆತನ ಬೈಕನ್ನು ಸೀಸ್ ಮಾಡುವಂಥ ಕೆಲಸ ಆಗಿತ್ತು. ಇದೀಗ ಈ ಅಂಗಡಿ ಮಾಲೀಕರೇನಿದ್ದಾರೆ ಅವರ ಅಂಗಡಿ ಮುಂದೆ ಕಸ ತಗೊಂಡು ಬಂದು ಸುರಿದು ಯಾಕೆ ವಾಹನ ಬಂದರೂ ನೀವು ಹಾಕ್ತಾ ಇಲ್ಲ ಅಂತೇಳಿ ಪ್ರಶ್ನೆ ಮಾಡಿ ವಾರ್ನಿಂಗ್ ಕೊಡುವಂಥ ಕೆಲಸವನ್ನು ನಗರಸಭೆ ಸಿಬ್ಬಂದಿಗಳು ಮಾಡಿದ್ದಾರೆ.